ನಮಸ್ಕಾರ. ಕೂದಲುದ್ರೋದು ಅಬ್ಬಾ, ಇದೊಂದು ದೊಡ್ಡ ತಲೆನೋವಲ್ವಾ? ಆದ್ರೆ ಇದು ಬರೀ ಸೌಂದರ್ಯದ ವಿಷಯ ಅಲ್ಲ, ಇದು ನಮ್ಮ ಆರೋಗ್ಯದ ಕನ್ನಡಿ. ಹಾಗಾದ್ರೆ ಇದ್ರ ಹಿಂದಿನ ನಿಜವಾದ ಕಾರಣಗಳೇನು? ಬನ್ನಿ, ಇವತ್ತು ಊಹಾಪೋಹಗಳನ್ನೆಲ್ಲ ಬದಿಗಿಟ್ಟು ಇದ್ರ ಹಿಂದಿನ ಸತ್ಯ ಏನು, ಇದಕ್ಕೆ ಪರಿಹಾರ ಹೇಗೆ ಅಂತ ನೋಡೋಣ. ಹೌದು, ನಂಬ್ತಿರೋ ಇಲ್ವೋ, ಹೆಚ್ಚಿನ ಕಾರಣಗಳು ನಮ್ಮ ಕಣ್ಣು ಮುಂದೆನೇ ಇವೆ. ನಾವು ಪ್ರತಿದಿನ ಮಾಡೋ ಸಣ್ಣಪುಟ್ಟ ಕೆಲ್ಸಗಳು, ನಾವು ಸ್ನಾನಕ್ಕೆ ಬಳಸೋ ನೀರು, ಯಾಕೆ ನಾವು ತಿನ್ನೋ ಊಟ ಕೂಡ ನಮ್ಮ ಕೂದಲಿನ ಭವಿಷ್ಯವನ್ನೇ ಡಿಸೈಡ್ ಮಾಡುತ್ತೆ. ಸರಿ, ಹಾಗಾದ್ರೆ ಬನ್ನಿ ಸಮಸ್ಯೆಯನ್ನೊಮ್ಮೆ ಡೀಪಾಗಿ ನೋಡೋಣ. ನೋಡಿ, ಪರಿಹಾರ ಬೇಕು ಅಂದ್ರೆ ಮೊದಲು ಕಾರಣ ಗೊತ್ತಾಗ್ಬೇಕಲ್ವಾ? ಸೊ ಕೂದಲು ಉದ್ರೋಕೆ ಕಾರಣ ಆಗೋ ಆ 6 ಮುಖ್ಯ ಅಂಶಗಳು ಯಾವೋ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಈ 6 ಕಾರಣಗಳನ್ನೊಮ್ಮೆ ನೋಡಿ. ಇದರಲ್ಲಿ ಜೆನೆಟಿಕ್ಸ್ ತರಹ ನಮ್ಮ ಕಂಟ್ರೋಲ್ನಲ್ಲಿ ಇಲ್ದೇ ಇರೋ ವಿಷಯಗಳಿಂದ ಹಿಡಿದು ನಾವು ಬಳಸೋ ನೀರು, ನಮ್ಮ ಡಯಟ್ ಮತ್ತೆ ಸ್ಟ್ರೆಸ್, ಹೀಗೆ ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ವಿಷಯಗಳು ಇವೆ. ಇವು ಒಂದೊಂದು ನಮ್ಮ ಕೂದಲಿನ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಈಗ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಮತ್ತು ಮೋಸ್ಟ್ ಕಾಮನ್ ಕಾರಣ ಅಂದ್ರೆ ಜೆನೆಟಿಕ್ಸ್. ಮೆಡಿಕಲ್ ಟರ್ಮ್ಸ್ನಲ್ಲಿ ಇದನ್ನ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಗೆ ನಮ್ಮ ತಂದೆ ತಾತಂದ್ರಿಂದ ಬಳುವಳಿಯಾಗಿ ಬಂದಿರೋದು. ಇದು ಹೊರಗಿನ ಫ್ಯಾಕ್ಟರ್ಸ್ಗಿಂತ ಹೆಚ್ಚಾಗಿ ನಮ್ಮ ಜೀನ್ಸ್ ಮೇಲೆನೇ ಡಿಪೆಂಡ್ ಆಗಿರುತ್ತೆ. ಇನ್ನು ಎರಡನೇ ಕಾರಣ, ಇದು ನಮ್ಮ ದೇಶದ ತುಂಬಾನೇ ಕಡೆ ದೊಡ್ಡ ಪ್ರಾಬ್ಲಮ್. ಅದೇ ಗಡಸು ನೀರು ಅಥವಾ ಹಾರ್ಡ್ ವಾಟರ್. ಇದ್ರಲ್ಲಿರೋ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಕೂದಲ್ ಮೇಲೆ ಒಂದು ಲೇಯರ್ ತರಹ ಕುತ್ಕೊಂಡ್ಬಿಡುತ್ತೆ. ಇದು ಹೇಗಪ್ಪ ಅಂದ್ರೆ ಪೈಪ್ ಒಳಗೆಲ್ಲ ಉಪ್ಪು ಕಟ್ಕೊಂಡಿರುತ್ತಲ್ವಾ, ಹಾಗೆ ಇದು ಕೂದಲ್ನ ಬುಡದಲ್ಲಿರೋ ಪೋರ್ಸನ್ನೇ ಬ್ಲಾಕ್ ಮಾಡಿ, ಕೂದಲನ್ನ ಡ್ರೈ ಮಾಡಿ, ವೀಕ್ ಮಾಡಿ, ಪಟ್ಟಂತ ಮುರಿದು ಹೋಗೋ ತರ ಮಾಡುತ್ತೆ. ನಾವು ಹೊರಗಿಂದ ಏನೇ ಮಾಡಿದ್ರೂ ಒಳಗಿಂದ ಸಿಗೋ ಪೋಷಣೆ ಇದೆಯಲ್ಲ, ಅದು ಅಷ್ಟೇ ಇಂಪಾರ್ಟೆಂಟ್. ಕೂದಲನ್ನ ಒಂದು ಗಿಡಕ್ಕೆ ಹೋಲ್ಸಿ ನೋಡಿ. ಪ್ರೋಟೀನ್ ಆ ಗಿಡದ ಕಾಂಡ ಇದ್ದಾಗೆ, ಕಬ್ಬಿಣ, ವಿಟಮಿನ್ಸ್ ಎಲ್ಲ ಗೊಬ್ಬರ ಇದ್ದಾಗೆ. ಇವುಗಳಲ್ಲಿ ಯಾವುದಾದ್ರೂ ಒಂದ್ರ ಕೊರತೆಯಾದ್ರೂ ಸಾಕು, ಕೂದಲಿನ ಬೇರುಗಳು ವೀಕ್ ಆಗಿ ಇಡೀ ಕೂದಲಿನ ಸ್ಟ್ರಕ್ಚರೇ ಕುಸ್ತೋಗುತ್ತೆ. ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಇದೆಯಲ್ಲ, ಅದು ಕೂಡ ಒಂದು ದೊಡ್ಡ ವಿಲನ್. ನಾವು ತುಂಬಾನೇ ಸ್ಟ್ರೆಸ್ ಮಾಡ್ಕೊಂಡಾಗ ನಮ್ಮ ಬಾಡಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇದು ಒಂದು ರೀತಿ ಎಮರ್ಜೆನ್ಸಿ ಸಿಗ್ನಲ್ ಇದ್ದಾಗೆ. ಆ ಟೈಮಲ್ಲಿ ಬಾಡಿ ಏನನ್ಸುತ್ತೆ ಅಂದ್ರೆ, ಅಯ್ಯೋ ಸದ್ಯಕ್ಕೆ ಕೂದಲಿನ ಬೆಳವಣಿಗೆ ಎಲ್ಲ ಬೇಕಾಗಿಲ್ಲ, ಬೇರೆ ಮುಖ್ಯ ಕೆಲಸಕ್ಕೆ ಎನರ್ಜಿ ಉಳಿಸೋಣ ಅಂತ. ಇದರಿಂದ ಏನಾಗುತ್ತೆ, ಕೂದಲಿನ ನ್ಯಾಚುರಲ್ ಗ್ರೋತ್ ಸೈಕಲ್ಲೇ ಹಾಳಾಗೋಗುತ್ತೆ. ಈಗ ಬರೋಣ ನೆತ್ತಿ ಅಂದ್ರೆ ಸ್ಕ್ಯಾಲ್ಪ್ನ ಹೆಲ್ತ್ಗೆ. ಡ್ಯಾಂಡ್ರಫ್ ಅಥವಾ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಆದಾಗ ಸ್ಕ್ಯಾಲ್ಪ್ನಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಶುರುವಾಗುತ್ತೆ. ಇದು ಕೂದಲಿನ ಬೇರುಗಳಿಗೆ ತುಂಬಾ ಕೆಟ್ಟ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಸಿಂಪಲ್ ಲಾಜಿಕ್, ಒಳ್ಳೆ ಮಣ್ಣಿದ್ರೆ ತಾನೇ ಗಿಡ ಚೆನ್ನಾಗಿ ಬೆಳೆಯೋದು. ಹಾಗೇನೆ ನಮ್ಮ ಸ್ಕ್ಯಾಲ್ಪ್ ಹೆಲ್ದಿ ಆಗಿದ್ರೆ ಮಾತ್ರ ಕೂದಲು ಸ್ಟ್ರಾಂಗ್ ಆಗಿ ಬೆಳೆಯಕ್ ಸಾಧ್ಯ. ಕೊನೆಯದಾಗಿ ನಮ್ಮದೇ ಕೆಲವು ಕೆಟ್ಟ ಅಭ್ಯಾಸಗಳು. ಈ ಸಲ್ಫೇಟ್ ಇರೋ ಹಾರ್ಶ್ ಶ್ಯಾಂಪುಗಳು ಕೂದಲಿರೋ ನ್ಯಾಚುರಲ್ ಆಯಿಲ್ ಅನ್ನೇ ತೆಗೆದುಹಾಕುತ್ತೆ. ಅತಿಯಾದ ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಕೂದಲಿನ ಬುಡವೇ ವೀಕ್ ಆಗುತ್ತೆ. ಇನ್ನು ತಲೆ ಸ್ನಾನ ಆದ್ಮೇಲೆ ಟವೆಲ್ ತಗೊಂಡು ಜೋರಾಗಿ ಉಜ್ಜೋದು, ಇದರಿಂದ ಕೂದಲು ಅಕ್ಷರಶಃ ಮುರಿದು ಹೋಗುತ್ತೆ. ಈ ಚಿಕ್ಕ ಚಿಕ್ಕ ತಪ್ಪುಗಳೇ ಸೇರಿ ಮುಂದೆ ದೊಡ್ಡ ಡ್ಯಾಮೇಜ್ ಮಾಡುತ್ತೆ. ಓಕೆ, ಇಲ್ಲಿವರೆಗೂ ಪ್ರಾಬ್ಲಮ್ಸ್ ಲಿಸ್ಟ್ ಮಾಡಿದ್ ಆಯ್ತು. ಬಟ್ ಒಂದು ಗುಡ್ ನ್ಯೂಸ್ ಇದೆ. ಏನಂದ್ರೆ ಇದ್ರಲ್ಲಿರೋ ಹೆಚ್ಚಿನ ಸಮಸ್ಯೆಗಳಿಗೆ ನಮ್ಮ ಹತ್ರನೇ ಪರಿಹಾರ ಇದೆ. ಸೊ ಏಕೆ ಅನ್ನೋದೆಲ್ಲ ಬಿಟ್ಟು ಈಗ ಹೇಗೆ ಅನ್ನೋದ್ರ ಕಡೆ ಹೋಗೋಣ ಬನ್ನಿ. ಒಂದು ಪಕ್ಕಾ ರಿಕವರಿ ಪ್ಲಾನ್ ಬಗ್ಗೆ ಮಾತಾಡೋಣ. ನೋಡಿ, ಈ ರಿಕವರಿ ಪ್ಲಾನ್ 4 ಮೇನ್ ಪಿಲ್ಲರ್ಸ್ ಮೇಲೆ ನಿಂತಿದೆ. ಮೊದಲನೇದು ನೀರಿನ ಕ್ವಾಲಿಟಿ, ಎರಡನೇದು ನಮ್ಮ ಡಯಟ್ ಮತ್ತು ಹೈಡ್ರೇಷನ್, ಮೂರನೇದು ಒಂದು ಸ್ಮಾರ್ಟ್ ಹೇರ್ ಕೇರ್ ರುಟೀನ್, ಮತ್ತೆ 4ನೇದು ನಮ್ಮ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಈ 4ನ್ನು ಸರಿ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಸಾಲ್ವ್ ಆದ ಹಾಗೆ. ನೆನ್ಪಿದ್ಯಾ, ನಾವು ಹಾರ್ಡ್ ವಾಟರ್ ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಇಲ್ಲಿದೆ ಒಂದು ಸೂಪರ್ ಎಫೆಕ್ಟಿವ್ ಸೊಲ್ಯೂಷನ್. ಅದೇ ಶವರ್ ಫಿಲ್ಟರ್. ಇದನ್ನ ಹಾಕೋದು ಚಿಕ್ಕ ಕೆಲಸ ಅಂತ ಅನ್ಸ್ಬೋದು, ಆದ್ರೆ ಕೂದಲಿನ ಮೇಲೆ ಆ ಕೆಟ್ಟ ಮಿನರಲ್ಸ್ ಕೂತ್ಕೊಳ್ಳೋದ್ನ ಇದು ತಡೆಯುತ್ತೆ. ನಿಜ ಹೇಳ್ಬೇಕಂದ್ರೆ ಇದೊಂದು ಗೇಮ್ ಚೇಂಜರ್ ಇದ್ದಾಗೆ. ನೋಡಿ, ನಮ್ಮ ಕೂದಲಿನ ಆರೋಗ್ಯದ ಅಡಿಪಾಯ ಇರೋದೇ ನಮ್ಮ ಕಿಚನ್ನಲ್ಲಿ. ಕೂದಲಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ತರ ಕೆಲಸ ಮಾಡೋ ಪ್ರೋಟೀನ್ಗೆ ಮೊಟ್ಟೆ, ಬೇಳೆಕಾಳುಗಳು ಬೇಕೇ ಬೇಕು. ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡೋ ಐರನ್ಗೆ ಹಸಿರು ಸೊಪ್ಪು, ತರಕಾರಿಗಳು. ಇನ್ನು ವಿಟಮಿನ್ ಡಿ, ಅದಕ್ಕೆ ಬೆಳಗಿನ ಎಳೆ ಬಿಸಿಲು ಸಾಕು. ಈ ಎಲ್ಲವನ್ನೂ ನಮ್ಮ ಡೈಲಿ ಡಯಟ್ನಲ್ಲಿ ಸೇರಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಸ್ಮಾರ್ಟ್ ಹೇರ್ ಕೇರ್ ರೂಟೀನ್ ಅಂದ್ರೆ ಬರೀ ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಸಾಲ್ದು, ಏನ್ ಮಾಡ್ಬಾರ್ದು ಅನ್ನೋದು ಕೂಡ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಯಾವಾಗ್ಲೂ ಮೈಲ್ಡ್ ಸಲ್ಫೇಟ್ ಫ್ರೀ ಶಾಂಪೂ ಯೂಸ್ ಮಾಡಿ. ಕಂಡೀಷನರ್ ಹಾಕುವಾಗ ಸ್ಕ್ಯಾಲ್ಪ್ಗೆ ಅಲ್ಲ, ಬರೀ ಕೂದಲಿನ ತುದಿಗಳಿಗೆ ಹಾಕಿ.
ಇಂಥ ಸಣ್ಣ ಸಣ್ಣ ಚೇಂಜಸ್ ಇದೆಯಲ್ಲ, ಇವು ನಿಜವಾಗ್ಲೂ ದೊಡ್ಡ ವ್ಯತ್ಯಾಸ ಮಾಡುತ್ತೆ. ಆದ್ರೆ ಒಂದು ವಿಷಯ, ಎಲ್ಲವನ್ನೂ ನಾವೇ ಸರಿ ಮಾಡ್ಕೊಳಕ್ಕಾಗಲ್ಲ. ಕೆಲವು ಸಲ ನಮಗೆ ಪ್ರೊಫೆಷನಲ್ ಹೆಲ್ಪ್ ಬೇಕಾಗತ್ತೆ. ಕೂದ್ಲು ಇದ್ದಕ್ಕಿದ್ದ ಹಾಗೆ ಗುಂಪಾಗಿ ಉದುರ್ತಿದ್ರೆ, ಅಥವಾ ತಲೆಯಲ್ಲಿ ಅಲ್ಲಲ್ಲಿ ಬುಕ್ಕ ಆದ ಹಾಗೆ ಆಗ್ತಿದ್ರೆ, ಇಲ್ಲಾಂದ್ರೆ ಸ್ಕ್ಯಾಲ್ಪ್ ಕೆಂಪಾಗಿ ತುರಿಕೆ ನೋವಿದ್ರೆ, ತಡ ಮಾಡದೆ ಒಬ್ಬ ಡರ್ಮಟಾಲಜಿಸ್ಟ್ ಅಂದ್ರೆ ಚರ್ಮ ರೋಗ ತಜ್ಞರನ್ನ ಭೇಟಿ ಮಾಡೋದು ತುಂಬಾ ಮುಖ್ಯ. ನೀವು ಡಾಕ್ಟರ್ ಹತ್ರ ಹೋದಾಗ ಅವರು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಕೆಲವು ಮೆಡಿಕಲಿ ಪ್ರೂವನ್ ಟ್ರೀಟ್ಮೆಂಟ್ಸ್ ಕೊಡಬಹುದು. ಉದಾಹರಣೆಗೆ, ಜೆನೆಟಿಕ್ ಹೇರ್ ಲಾಸ್ ಇದ್ರೆ ಅದಕ್ಕೆ ಮಿನೋಕ್ಸಿಡಿಲ್ ಅಂತ ಒಂದು ಸೊಲ್ಯೂಷನ್ ಇದೆ. ಡ್ಯಾಂಡ್ರಫ್ ತರ ಫಂಗಲ್ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೀಟೋಕೋನಜಾಲ್ ಇರೋ ಶ್ಯಾಂಪೂ ಸಜೆಸ್ಟ್ ಮಾಡಬಹುದು. ಆದ್ರೆ ನೆನ್ಪಿಡಿ, ಇದನ್ನೆಲ್ಲ ಡಾಕ್ಟರ್ ಸಲಹೆ ಇಲ್ದೆ ಯೂಸ್ ಮಾಡಬಾರ್ದು. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೇಳಿ ಅಬ್ಬಾ ಇದನ್ನೆಲ್ಲ ಹೇಗ್ ಫಾಲೋ ಮಾಡೋದು ಅಂತ ಅನಿಸ್ಬೋದು. ಡೋಂಟ್ ವರಿ, ಅದಕ್ಕೆ ಇಡೀ ರಿಕವರಿ ಪ್ಲಾನ್ ಅನ್ನ ಸಿಂಪಲ್ ಆಗಿ ಒಂದು 5 ಪಾಯಿಂಟ್ನ ನಾನ್ ನೆಗೋಷಿಯೇಬಲ್ ಚೆಕ್ಲಿಸ್ಟ್ ಆಗಿ ಮಾಡಲಾಗಿದೆ. ಅಂದ್ರೆ ಇದನ್ನ ಮಾತ್ರ ನೀವು ಪಕ್ಕಾ ಫಾಲೋ ಮಾಡಲೇಬೇಕು. ರೆಡಿ ಇದ್ದೀರಾ? ಹಾಗಾದ್ರೆ ಈ 5 ಪಾಯಿಂಟ್ ಆಕ್ಷನ್ ಪ್ಲಾನ್ ನಿಮ್ಮ ಗೈಡ್. ನಂಬರ್ 1, ನಿಮ್ಮ ಶವರ್ ನೀರನ್ನ ಫಿಲ್ಟರ್ ಮಾಡಿ. ನಂಬರ್ 2, ಒಳ್ಳೆ ಪ್ರೋಟೀನ್ ತಿನ್ನಿ, ಬೆಳಗ್ಗೆ ಬಿಸಿಲಿಗೆ ಮೈಯೊಡ್ಡಿ. ನಂಬರ್ 3, ಸಲ್ಫೇಟ್ ಫ್ರೀ ಶಾಂಪೂ ಮತ್ತು ಕಂಡೀಷನರ್ ಬಳಸಿ. ನಂಬರ್ 4, ಪ್ರಾಬ್ಲಮ್ ಜಾಸ್ತಿ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ. ಅಂಡ್ ಫೈನಲಿ ನಂಬರ್ 5, ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ. ಅಷ್ಟೇ, ಈ 5 ರೂಲ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಆದ್ರೆ ಒಂದು ಮಾತು ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇದು ಯಾವುದೇ ಓವರ್ನೈಟ್ ಮ್ಯಾಜಿಕ್ ಅಲ್ಲ. ಕೂದ್ಲಿನ ಗ್ರೋತ್ ಸೈಕಲ್ಗೆ ತನ್ನದೇ ಆದ ಸಮಯ ಬೇಕು. ಸೊ ಈ ಪ್ಲಾನ್ ಅನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ನೋಡಕ್ಕೆ ಕನಿಷ್ಠ 3 ರಿಂದ 6 ತಿಂಗಳಾದ್ರೂ ಬೇಕೇ ಬೇಕು. ತಾಳ್ಮೆ ಇಲ್ಲಿ ಅದೇ ಕಿಂಗ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ಈ ರಿಕವರಿಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಯಾವುದು? ಈ ಎಲ್ಲಾ ಪ್ಲಾನ್ಸ್ ಟಿಪ್ಸ್ ಎಲ್ಲವೂ ನಿಮ್ಗೆ ದಾರಿ ತೋರಿಸ್ಬೋದಷ್ಟೇ, ಆದ್ರೆ ಆ ದಾರಿಯಲ್ಲಿ ನಡಿಬೇಕಾಗಿರೋದು ನಾವೇ ಅಲ್ವಾ? ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ಇದೆಯಲ್ಲ, ಅದೇ ನಿಜವಾದ ಸೀಕ್ರೆಟ್. ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಒಳ್ಳೆ ಅಭ್ಯಾಸಗಳೇ ದೊಡ್ಡ ಬದಲಾವಣೆ ತರೋದು. ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಮತ್ತೆ ಇದೇ ತರಹದ ಡೀಪ್ ಅನಾಲಿಸಿಸ್ ಬೇಕು ಅಂದ್ರೆ ನಮ್ಮ ನೆಕ್ಸ್ಟ್ ಜೆನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.